ಅಧಿಕ ಮಾಸದ ಕೊನೆಯ ವಾರದಲ್ಲಿ ನಾವೆಲ್ಲರೂ ಇದ್ದೇವೆ. ಅಧಿಕ ಫಲಂ ಅಂತ ಹೇಳಿದ ಹಾಗೆ ಅಧಿಕ ಮಾಸದಲ್ಲಿ ನಾವೇನೇ ದಾನ ಧರ್ಮ ಪ್ರವಚನ ದಾಸವಾಣಿ ಕಾರ್ಯಕ್ರಮ ಏನು ಮಾಡ್ತೀವಿ ಅದೆಲ್ಲ ಭಗವಂತ ಅನಂತ ಹಸ್ತದಿಂದ ಹೆಚ್ಚಿನ ಪುಣ್ಯ ಕೊಡ್ತಕ್ಕಂಥ ಕಾಲ ಯಾವುದು ಅಂತ ಹೇಳಿದ್ರೆ ಅದು ಅಧಿಕ ಮಾಸ. 3 ವರ್ಷಕ್ಕೆ ಬರ್ತಕ್ಕಂಥ ಈ ಒಂದು ಅಧಿಕ ಮಾಸದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಮ್ಮ ಕಟ್ಟಬಲ್ಲಿ ವೇದಪೀಠ ಟ್ರಸ್ಟ್ ವತಿಯಿಂದ ಸಾಕಷ್ಟು ಕಾರ್ಯಕ್ರಮ ಈ ಒಂದು ಪ್ರಾಣದೇವರ ಸನ್ನಿಧಾನದಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ಇವತ್ತು ಒಂದು ಹೊಸ ಪ್ರಯೋಗವನ್ನು ಕೂಡ ಹೇಳ್ಬೋದು. ಗೀತ ಭಾಗವತ ಅಂದರೆ ಪಂಡಿತ ಕಟ್ಟಪಲ್ಲಿ ಶಂಕರಾಚಾರ್ಯರು ಪ್ರವಚನ ಮಾಲಿಕೆ ಮಾಡ್ತಾ ಅದರಲ್ಲಿ ಬರ್ತಕ್ಕಂಥ ಭಾಗದಲ್ಲಿ ಯುವ ಪ್ರತಿಮಾ ಜೋಶಿಯವರು ದಾಸವಾಣಿ ಮುಖಾಂತರ ದಾಸ ಸಾಹಿತ್ಯವನ್ನು ಬಳಸಿಕೊಂಡು ಹಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜವಾಗಲೂ ಇದು ಒಂದು ಥರದ ಹೊಸ ಪ್ರಯೋಗ. ನನ್ನನ್ನಿಸ್ತದೆ ಪ್ರತಿಮಾ ಜೋಶಿಯವರಿಗೆ ಇದೊಂದು ಹೊಸ ಅನುಭವ ಕೂಡ. ಅವರು ಎಲ್ಲ ರೀತಿಯ ಸಂಗೀತ ಕಾರ್ಯಕ್ರಮ ನಡೆಸಿಕೊಡುವಂಥ ದೊಡ್ಡ ಕಲಾವಿದೆ, ಅಪ್ರತಿಮ ಕಲಾವಿದೆ. ಗೋವಾದಲ್ಲಿ ಶಿಕ್ಷಣ ಮುಗಿಸಿ ಈಗ ತಮ್ಮದೇ ಆದ ಒಂದು ಸಂಗೀತ ಶಾಲೆಯನ್ನು ಕೂಡ ತೆರೆದಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಕಳೆದ 6 ವರ್ಷಗಳಿಂದ ನಿರಂತರವಾಗಿ 100 ವಿದ್ಯಾರ್ಥಿಗಳಿಗೆ ಸಂಗೀತ ಶಿಕ್ಷಣ ಕಲಿಸತಕ್ಕಂಥ ಗೌರವ ಪ್ರತಿಮಾ ಜೋಶಿ ಅವರಿಗೆ ಸಲ್ತಾ ಇದೆ. ಒಂದು ಜೋರಾಗಿ ಚಪ್ಪಳ ಮುಖಾಂತರ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವಿಶೇಷವಾಗಿ ನಮ್ಮ ಇದಕ್ಕೆಲ್ಲ ಕಾರ್ಯಕರ್ತರು ಅಂತ ಹೇಳಿದ್ರೆ ನಮ್ಮ ಕಟ್ಟಪಲ್ಲಿ ಶಂಕರಾಚಾರ್ಯರು ಯಾವಾಗಲೂ ಹೊಸ ಪ್ರಯೋಗ ಮಾಡ್ತಿರ್ತಾರೆ. ಅವರು ಎಲ್ಲೇ ಇದ್ರು ಕೂಡ ಒಂದು ಯೋಜನೆ ಕೂಡ ಹೊಡಿತಾರೆ. ಇದು ಮಾಡಿದ್ರೆ ಧರ್ಮ ಜಾಗೃತಿಗಾಗಿ ಸಾಕಷ್ಟು ಯೋಜನೆಗಳನ್ನ ಕಳೆದ ಒಂದು 15 ವರ್ಷಗಳಿಂದ ಆಗ್ತಾನೆ ಇದ್ದಾರೆ. ಅದರಲ್ಲಿ ಯಶಸ್ಸು ಕೂಡ ಆಗ್ತಾ ಇದ್ದಾರೆ. ಇದರಲ್ಲಿ ಕೂಡ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಈ ನಮ್ಮ ಟ್ರಸ್ಟಿನ ಪರವಾಗಿ ಅನಂತ ಸುಸ್ವಾಗತ ಕೋರ್ತಾ ಜೋರಾಗಿ ಚಪ್ಪಳ ಮುಖಾಂತರ ಪರೋಕ್ಷ ಆಚಾರ್ಯರು ಕೂಡ ಸ್ವಾಗತ ಮಾಡೋಣ. ಭಾಗವತ ಸೇವಾ ಸಮಿತಿ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತಾ, ಇಷ್ಟು ಮಳೆ ಇದ್ರೂ ಕೂಡ ತಾವು ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಂದ್ರೆ ನೀವು ಬೆರಳ ಎಣಿಕೆಯಲ್ಲಿ ಒಂದು 15 ಜನ ಇರಬಹುದು. ನಮಗೆ 1500 ಜನ ಬಂದರೆ ಏನು ಅನುಭವ ಆಗಿದೆ ಆ ಅನುಭವ ನಮಗಾಗಿದೆ. ಯಾಕಂದರೆ ಇಂಥ ಮಳೆಯಲ್ಲಿ ಆಸಕ್ತರು ಬರಬೇಕು. ಆಸಕ್ತರು ಬಂದಾಗ ನಾವು ನಡೆಸತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಸುಮ್ಮನೆ ಕಾಟಾಚಾರಕ್ಕೆ ಬಂದಿವೆ ಏನೋ ನಡೀತಾ ಇದೆ ಅಂತಲ್ಲ. ಇಷ್ಟು ಹೊರಗಡೆ ಮಳೆ ಸುರಿತಾ ಇದೆ. ಕಳೆದ 2 ದಿನ ನಿರಂತರವಾಗಿ ಮಳೆ ಆಗ್ತಾ ಇದೆ. ಆದರೆ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಆ ಮಳೆಗಿಂತ ಹೆಚ್ಚಾಗ್ತಾ ಇದೆ. ಇದೇ ರೀತಿಯಾಗಿ ನಾಳೆ ಸಾಧಾರಣ 14ನೇ ತಾರೀಕುವರೆಗೂ ಇದು ಪ್ರವಚನ ಮಾಲಿಕೆ ಮತ್ತು ಗೀತ ಭಾಗವತ ನಡೀತಾನೆ ಇರ್ತದೆ. 14ನೇ ತಾರೀಕು ಮಂಗಳ ಮಹೋತ್ಸವ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸಂವಿರಾಚಾರ್ಯರ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತ ಕೋರ್ತಾ ಪರಮಪೂಜ್ಯ ಆಚಾರ್ಯರು ಉಪನ್ಯಾಸ ಪ್ರಾರಂಭ ಮಾಡುವಂತೆ ಕೇಳಿಕೊಳ್ಳುತ್ತೇವೆ. कलिवरकमलोदाम पंचास्य लीलाम् आतन्वन्मोदतीर्थारमगहनपयोराशि मन्थाचलश्री विख्यातः कण्ठपल्ली स्थलवनवसति श्रीरघुमूर्तं सनामा दद्यात्वा गन्धबोधम् ग्रन्थमेनं विधातुम् जन्माद्यस्य यतोन्मयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजोवारि मृदां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तम् अनुपेतम् अपेतकृत्यम् द्वैपायनो विरहकातरः जुहाव
इति तन्मयतया तर्वोऽभिनेदुः तं सर्वभूतहृदयं मुनिमानतोऽस्मि यस्वानुभावम् अखिलश्रुतिसारमेकम् अध्यात्मदीपम् अतितितीर्षतान्तमोऽन्धम् संसारिणां करुणया पुराणगुह्यम् तं व्याससूनुम् उभयानि गुरुं मुनीनाम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ॐ पुरुषोत्तम मास अर्थात ಸರ್ವರಿಗೂ ಅಧಿಕರಾಗಿರುವಂತಹ ದೇವರು ಪುರುಷೋತ್ತಮನು ಈ ಮಾಸದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ತನ್ನ ಗುಣಗಾನವನ್ನು ಮಾಡಲಿಕ್ಕೆ ಅಂತ ತಾನೇ ಈ ಮಾಸವನ್ನು ಆಯ್ಕೆ ಮಾಡಿಕೊಂಡಿತು. ಪುರುಷೋತ್ತಮ ಅಂದರೆ ಅರ್ಥ ಏನು? ಪುರುಷರು ಎರಡು ವಿಧವಾಗಿರ್ತಾರೆ. ಒಂದು ಕ್ಷರ ಪುರುಷ, ಇನ್ನೊಂದು ಅಕ್ಷರ ಪುರುಷ. ಕ್ಷರ ಅಂದರೆ ನಾಶ ಅಂತ ಅರ್ಥ, ಅಕ್ಷರ ಅಂದರೆ ನಾಶ ಇಲ್ಲದ್ದು ಅಂತ ಅರ್ಥ. ಅಂದರೆ ನಾಶ ಇರುವ ಪುರುಷ ಅಂದರೆ ಚೇತನ, ನಾಶ ಇರುವ ಚೇತನರು ಇದ್ದಾರೆ, ನಾಶ ಇಲ್ಲದೆ ಇರುವ ಚೇತನ ಇದ್ದಾರೆ. ನಾಶ ಇರುವ ಚೇತನರು ಅಂದರೆ ಹುಲ್ಲುಗಡ್ಡೆಯಿಂದ ಆರಂಭಿಸಿ ತೃಣದಿಂದ ಆರಂಭಿಸಿ ಬ್ರಹ್ಮದೇವರವರೆಗೂ ಕೂಡ ಇವರೆಲ್ಲ ಅಕ್ಷರ. ಇನ್ನು ಅಕ್ಷರ ಅಂದರೆ ನಾಶ ಇಲ್ಲದ್ದು, ಅದು ಒಂದು ಚೇತನ, ಅದು ಒಬ್ಬರೇ ಇರುವಂಥದ್ದು. ಅದನ್ನು ಅಕ್ಷರ ಅಂತ ಕರೀತಾರೆ. ಅದು ಯಾರಂದರೆ ಮಹಾಲಕ್ಷ್ಮಿ. ಅಕ್ಷರ ಪುರುಷರಿಗೂ ಹಾಗೂ ಅಕ್ಷರ ಪುರುಷರಿಗೂ ನಾನು ಉತ್ತಮ ಅಂತ ದೇವರು ಭಗವದ್ಗೀತೆಯಲ್ಲಿ ಅಕ್ಷರಾಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ನಾನು ಈ ಎರಡೂ ವರ್ಗ ಪುರುಷ, ಅಕ್ಷರ ಪುರುಷ ಹಾಗೂ ಅಕ್ಷರ ಪುರುಷ, ಈ ಎರಡೂ ವರ್ಗಕ್ಕಿಂತಲೂ ನಾನು ಉತ್ತಮ ಆದ್ದರಿಂದ ಪುರುಷೋತ್ತಮ ಅಂತ ದೇವರು ಹೇಳಿದರು. ಹಾಗಾಗಿ ಇದು ನನ್ನ ಮಾಸ, ಪುರುಷೋತ್ತಮನ ಮಾಸ. ಅವನೇ ಅಧಿಕ ಆದ್ದರಿಂದ ಎಲ್ಲರಿಗೂ ಅವನೇ ಸರ್ವಾಧಿಕ ಆದ್ದರಿಂದ ಇದು ಅಧಿಕ ಮಾಸ. ನಮ್ಮೆಲ್ಲರ ಪಾಪ ಕಶ್ಮಲಗಳನ್ನು, ಕಲ್ಮಶಗಳನ್ನು, ಮಲಗಳನ್ನು ದೂರೀಕರಿಸುವ ಮಾಸ ಆದ್ದರಿಂದ ಇದು ಮಲಮಾಸ ಅನ್ನೋದಕ್ಕಿಂತ ಇದು ನಿರ್ಮಲ ಮಾಸ. ಈಗ ಅನೇಕರು ಆ್ಯಕ್ಚುಲಿ ಇದನ್ನು ಮಲಮಾಸ ಅಂತ ಹೇಳೋದಿಲ್ಲ. ಆದರೆ ನಾನು ಹೇಳೋದು ಇದು ನಮ್ಮೆಲ್ಲರ ಮಲಗಳನ್ನು, ಪಾಪದ ಮಲಗಳನ್ನು ದೂರೀಕರಿಸುತ್ತದೆ ಇದು. ಆದ್ದರಿಂದ ಇದು ಮಲಮಾಸ ಅನ್ನೋದಕ್ಕಿಂತ ಇದನ್ನು ನಿರ್ಮಲ ಮಾಸ ಅಂತ ನಾವು ಕರೆಯಬಹುದು. ಈ ನಿರ್ಮಲ ಮಾಸದಲ್ಲಿ ನಾವು ಭಾಗವತ ಶ್ರವಣ ಮಾಡಬೇಕು ಅಂತ ದೇವರು ಆದೇಶ ಮಾಡಿದ್ದಾರೆ. ನಮಗೆ ಸುಪ್ರೀಂ ಅಂದರೆ ಸುಪ್ರೀಂ ಕೋರ್ಟ್ ಅಂದರೆ ಭಗವಂತ ವೇದವ್ಯಾಸ ದೇವರು, ಹೈಕೋರ್ಟ್ ಅಂದರೆ
ಮುಖ್ಯ ಮಧ್ವಾಚಾರ್ಯ. ಸುಪ್ರೀಂ ಕೋರ್ಟ್ ಅಂದರೆ ವೇದವ್ಯಾಸ. ಹೈಕೋರ್ಟಿಗೆ ಬಂದಿರುವ ಕೇಸುಗಳು ಅಕಸ್ಮಾತ್ ಏನಾದರೂ ನಿರ್ಣಯ ಆಗಿಲ್ಲ ಅಂದರೆ ಸುಪ್ರೀಂ ಕೋರ್ಟಿಗೆ ಬರುತ್ತೆ. ಅಲ್ಲಿ ನಿರ್ಣಯ ಆಯಿತು ಅಂದರೆ ಅದು ಶಾಶ್ವತ. ಹಾಗೆ ಸುಪ್ರೀಂ ಅಂದರೆ ಭಗವಂತ. ಭಗವಂತ ಅಂದರೆ ವೇದವ್ಯಾಸ ದೇವರು. ಕೆಲವರು ವೇದವ್ಯಾಸ ದೇವರನ್ನು ಕಶ್ಚಿತ ಋಷಿ, ಒಬ್ಬ ಋಷಿ ಮುನಿ ಅಂತ ಭಾವಿಸಿದ, ಅದು ತಪ್ಪಲ್ಲಿ. ವೇದವ್ಯಾಸರು ಅಂದರೆ ಅದು ವಿಷ್ಣುವಿನ ಅನಂತ ಅವತಾರಗಳಲ್ಲಿ ಒಂದು. ಅವರೇ ವೇದವ್ಯಾಸ ದೇವರು ವಿಷ್ಣುವಿನ ರೂಪ ಎನಿಸಿದ ಇಬ್ಬರು 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. 18 ಪುರಾಣಗಳಲ್ಲಿ 6 ಸಾತ್ವಿಕ ಪುರಾಣಗಳಿರ್ತದೆ, 6 ರಾಜಸ ಪುರಾಣಗಳಿರ್ತದೆ, ಇನ್ನು 6 ತಾಮಸ ಪುರಾಣಗಳಿರ್ತದೆ. ಆ ಸಾತ್ವಿಕ ಪುರಾಣಗಳು ಅಂತಂದರೆ ಆ ಸಾತ್ವಿಕ ಪುರಾಣಗಳಲ್ಲಿ ಅದು ಭಾಗವತ. ಇದು ಭಾಗವತ ಅಂದರೆ ಕೃಷ್ಣ ಹೇಳ್ತಾನೆ, ಕಲಿಯುಗದಲ್ಲಿ ನಾನು ಎಲ್ಲಿರುತ್ತೇನೆ ಅಂದರೆ ನಾನು ಭಾಗವತದಲ್ಲಿ ಇರ್ತೇನೆ. ನನ್ನ ಪ್ರತಿಮೆ ಯಾವುದಂದರೆ ಭಾಗವತ ನನ್ನ ಪ್ರತಿಮೆ. ನೀವೇನಾದರೂ ಪೂಜೆ ಮಾಡೋದಿದ್ರೆ ಅದು ಭಾಗವತಕ್ಕೇನೆ ಮಾಡಬೇಕು ಅಂತ ನಮಗೆ ದೇವರು ನಮಗೆ ಈ ಒಂದು ವರವನ್ನು ಕರುಣಿಸಿದ ಕರುಣಾಕರ ಕೃಷ್ಣ. ನಮ್ಮನ್ನೆಲ್ಲರನ್ನೂ ಪಾಲಿಸುವ ದೇವರು, ಕರುಣೆಯ ಸಮುದ್ರ, ಕರುಣೆಯ ಮಡಿಲು, ದಯಾಸಾಗರ, ಕರುಣಾಕರ. ಅವನೇ ಪಾಲಿಸುವುದು ನಮ್ಮನ್ನು. ಅವನ ಹಾಗೆ ಪಾಲಿಸುವವರು ಇಲ್ಲಿ ಇಲ್ಲ. ನಮ್ಮ ಹುಟ್ಟಿಸಿದ ತಂದೆಯೂ ಪಾಲಿಸುವುದು, ಅಪ್ಪ ಅಮ್ಮ ಕೆಲವು ಹಂತದವರೆಗೆ. ಒಮ್ಮೊಮ್ಮೆ ಮದುವೆ ಆದಮೇಲೆ ಹೆಂಡತಿ ಅವಳು ಕೂಡ ಟಾಟಾ ಮಾಡೋದು, ಗಂಡನೂ ಕೂಡ ಒಮ್ಮೊಮ್ಮೆ ಕೈ ಕೊಡೋದು. ನಾವು ಯಾರನ್ನ ಪೆಟ್ ಫ್ರೆಂಡ್ ಅಂತ ಭಾವಿಸಿರ್ತೇವೆ, ಅವರು ATM ಭರ್ತಿ ಇರುವವರೆಗೆ ಇರ್ತಾರೆ. ಖಾಲಿ ಆಯಿತು ಅಂದರೆ ಅವರು ಹೊರಡ್ತಾರೆ. ಅದು ನಮ್ಮ ಜೊತೆಗೆ ಇರುವವರು ನಮ್ಮ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಪೆಟ್ ಫ್ರೆಂಡ್, ಆತ್ಮಸಖ, ಆತ್ಮಸ್ನೇಹಿತ, ಸದಾ ಯಾವಾಗಲೂ ಜೊತೆಗೆ ಇರುವವರು. ಅದಕ್ಕೆ ಅವರು ಕರುಣಾಕರ. ಅದಕ್ಕೆ ಹರಿದಾಸರು ಪಾಲಿಸುವ ಕರುಣಾಕರ ಅಂತ ಹೇಳ್ತಾರೆ.
ಎರಡು ವಂಶಗಳು ಪ್ರಸಿದ್ಧವಾಗಿರುವಂಥದ್ದು, ಒಂದು ಸೂರ್ಯವಂಶ ಹಾಗೂ ಚಂದ್ರವಂಶ. ಅದರಲ್ಲಿ ಕುರುವಂಶದಲ್ಲಿ ಅನೇಕ ರಾಜರುಗಳೆಲ್ಲ ಬಂದಿದ್ದಾರೆ. ಆ ಕುರುವಂಶದಲ್ಲಿ ಅತಿರಥ ಅಂತ ಅನಿಸಿದವನು ಶಂತನು. ಆ ಶಂತನುವಿಗೆ ಮೊದಲು ಪಾಣಿಗ್ರಹಣ ಮಾಡಿದವಳು, ಶಂತನುವಿನ ಜೊತೆಗೆ ಸಂಗಾತಿಯಾದವಳು ದೇವಗಂಗೆ. ಆ ಗಂಗೆಯಲ್ಲಿ ಅವತಾರ ಮಾಡ್ತಾರೆ ದೇವವ್ರತ. ಅವನೇ ಮುಂದೆ ಭೀಷ್ಮಾಚಾರ್ಯ ಅಂತ. ಮುಂದೆ ಶಂತನುವಿಗೆ ಈ ಗಂಗೆ ಮದುವೆ ಮಾಡಿಕೊಳ್ಳುವಾಗ 3 ಕಂಡೀಷನ್ಗಳನ್ನು ಹಾಕಿರ್ತಾರೆ. ಆ 3 ಕಂಡೀಷನ್ಗಳಿಗೆ ಒಪ್ಪಿದರೆ ಮಾತ್ರ ಶಂತನು ಮದುವೆ ಆಗೋದು. ಮುಂದಿನ ದಿನಗಳಲ್ಲಿ ಆ ಎಲ್ಲ ಕಂಡೀಷನ್ಗಳು ಕರಾರುಗಳು ಉಲ್ಲಂಘನೆ ಆಗ್ತದೆ. ಹಾಗಾಗಿ ಅವಳು ಹೊರಟೋಗ್ತಾಳೆ, ಗಂಗೆ ಹೊರಟೋಗ್ತಾಳೆ. ಜೊತೆಗೆ ಶಂತನು ಅಲ್ಲಿ ಯಾರಲ್ಲಿ ಅವನಿಗೆ ಪ್ರೇಮಾಂಕುರ ಆಗ್ತದೆ ಸತ್ಯವತಿ. ಅವಳು ಕೃಷ್ಣವರ್ಣದವಳಾದ್ದರಿಂದ ತುಸುಗ ಹೊರಟೋದ್ರಿಂದ ಅವಳಿಗೆ ಕಾಳಿ ಅಂತ ಹೆಸರು. ಮಹಾಭಾರತ ತಿಳಿಸ್ತದೆ. ಕೃಷ್ಣ ಸುಂದರಿ. ಎಲ್ಲ ಕೆಂಪಿದ್ದವರೆಲ್ಲ ಸುಂದರಿ ಆಗಬೇಕಂತೇಳಿ ಹಾಗಂತೇಳಿ ಕಪ್ಪಿದ್ದವರೆಲ್ಲ ಕುರುಬಿಗಳು ಅಂತ ಹಾಗೆ. ಮಹಾಭಾರತದಲ್ಲಿ ಅಪ್ರತಿಮ ಸುಂದರಿಯರು, ಕೃಷ್ಣವರ್ಣದ ಸುಂದರಿ ಮೊದಲುಗಳು ಯಾರು ಸತ್ಯವತಿ ಆಗ್ತಾರೆ. ಜೊತೆಗೆ ದ್ರೌಪದಿಯು ಕೂಡ ಅವಳಿಗೆ ಇನ್ನೊಂದು ಹೆಸರೇ ಕೃಷ್ಣ ಅಂತ. ಅವಳಿಗೆ ಹೆಸರು ಕೃಷ್ಣ ಅಂತ ಯಾಕೆ ಹೆಸರು ಅಂದರೆ ಅವರು ಕೃಷ್ಣವರ್ಣದವಳಾದರೆ ಕೃಷ್ಣ. ಸತ್ಯವತಿಯ ಮೇಲೆ ಶಂತನುವಿಗೆ ಮೋಹ ಆಗ್ತದೆ. ಅಲ್ಲಿ ಆ ಸತ್ಯವತಿಯಲ್ಲಿ ಶಂತನು ಮಕ್ಕಳನ್ನು ಪಡಿತಾನೆ. ಒಬ್ಬ ಚಿತ್ರಾಂಗದ ಮತ್ತೊಬ್ಬ ವಿಚಿತ್ರವೀರ್ಯ ಅಂತ ಇಬ್ಬರು ಮಕ್ಕಳು ಇರ್ತಾರೆ. ಚಿತ್ರಾಂಗದ ಅವನು ಗಂಧರ್ವ ಅಂತ ಒಬ್ಬ ಚಿತ್ರಾಂಗದ, ಇವನು ಚಿತ್ರಾಂಗದ. ಇವರಿಬ್ಬರ ಸಮಾಗಮವಾದಾಗ ನಿನ್ನ ಹೆಸರೇನು ಅಂತ ಕೇಳಿದರೆ ನನ್ನ ಹೆಸರು ಚಿತ್ರಾಂಗ. ನಿನ್ನ ಹೆಸರೇನು? ನನ್ನ ಹೆಸರು ಚಿತ್ರ. ನನ್ನ ಹೆಸರು ನೀನು ಯಾಕೆ ಇಟ್ಕೊಂಡಿದ್ದೆ ಅಂತೇಳಿ, ನನ್ನ ಹೆಸರನ್ನು ನೀನು ಯಾಕೆ ಇಟ್ಕೊಂಡಿದ್ದೆ ಅಂತ ಅವನು. ಹಾಗಾಗಿ ನಾಮಕರಣ, ಹೆಸರಿನ ಯುದ್ಧ. ಅಲ್ಲಿ ಏನಾಯಿತು, ಈ ಚಿತ್ರಾಂಗದಲ್ಲಿ ಆ ಗಂಧರ್ವ ಚಿತ್ರಾಂಗ ಕೊಂದು ಹಾಕಿದರು. ಇನ್ನು ಉಳಿದವನೊಬ್ಬನು ಯಾರು? ವಿಚಿತ್ರವೀರ್ಯ. ವಿಚಿತ್ರವೀರ್ಯ ಅವನ ಮುಂದೆ ವಂಶ ಬೆಳೆದು ಅದಕ್ಕೆ ಆಚಾರ್ಯ ಭೀಷ್ಮರು ಕನ್ಯೆಯರನ್ನು ತರಬೇಕಾಗಿದೆ. ಆ 3 ಕನ್ಯೆಯರು ಕಾಶಿರಾಜನ ಮಕ್ಕಳು. 3ರಲ್ಲಿ ಅಂಬಾ, ಅಂಬಿಕಾ ಮತ್ತು ಅಂಬಾಲಿಕಾ 3 ಕನ್ಯೆಯರು. ಅಂಬಾ ಏನು ಮಾಡ್ತಾಳೆ, ಅವಳು ನಾನು ಸಾಲ್ವನನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಅವಳು ಓಡಿ ಹೋಗಿರ್ತಾಳೆ. ಆಚಾರ್ಯ ಭೀಷ್ಮರ ಜೊತೆಗೆ ಬರುವುದಿಲ್ಲ. ಇಬ್ಬರು ಹೊಡೆದುಕೊಳ್ತಾರೆ. ಯಾರು? ಅಂಬಿಕಾ ಮತ್ತು ಅಂಬಾಲಿಕಾ. ಈ ವಿಚಿತ್ರವೀರ್ಯ ಭೋಗಾಸಕ್ತನಾಗಿದ್ದರಿಂದ ಅವನು ರೋಗ ಆವೃತವಾಗಿ ರೋಗ ಸಹಿತನಾಗಿ ಒಂದು ದಿನದಲ್ಲಿ ಪ್ರಾಣ ಬಿಟ್ಟಿರ್ತಾನೆ. ಮುಂದೆ ಕುರುವಂಶ ಆಳೋಲ್ಲ, ಮುಂದೆ ರಾಜ್ಯಶಾಸ್ತ್ರ ಸರ್ಕಾರ ನಡೆಯೋದಿಲ್ಲ. ಆಗ ಈಗ ಪ್ರಜಾಪ್ರಭುತ್ವ, ಆಗ ರಾಜನೇ ಪ್ರಭು, ರಾಜಪ್ರಭುತ್ವ. ಆಗ ಈಗ ಡೆಮಾಕ್ರಸಿ. ಆಗ ರಾಜನೇ ಮುಂದೆ ಯಾರು ಅಂತ ಕೇಳಿದಾಗ ಆಗ ಅನುಗ್ರಹ ಮಾಡಿದರು. ಸತ್ಯವತಿಗೆ ಮೊದಲು ಹುಟ್ಟಿದವರು ಅವತಾರ ಮಾಡಿದವರು ವೇದವ್ಯಾಸರು. ಐಲ್ಯಾಂಡರ್ ದ್ವೀಪ, ಗಂಗಾ ದ್ವೀಪದಲ್ಲಿ, ಯಮುನೆಯ ದ್ವೀಪದಲ್ಲಿ ಅವರು ಹುಟ್ಟಿದವರು. ದ್ವಾಪರದಲ್ಲಿ ಒಬ್ಬ ಮುನೀಪ ತನ್ನ ಲೋಪದಿಂದಲೇ ಕೊಂಡ ಶಾಪ. ಶಾಪಿಸಲು ಜ್ಞಾನ ಲೋಪವಾಗಿ ಅಪಾರ ತತ್ವಸ್ವರೂಪ ಶ್ರೀಪತಿಯು ಕಾಯಂದು ಮನೆಯಲ್ಲಿ ಪಾಪವಿರಹಿತಳಾದ ಯಮುನೆ ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ರೂಪಗಳಿಗವನಲ್ಲಿ ಜನಿಸಿದೆ ಅಂತ ವೇದವ್ಯಾಸರು ದ್ವೀಪದಲ್ಲಿ ಹುಟ್ಟಿದವರಾದ್ದರಿಂದ ದ್ವೈಪಾಯನರು. ವೇದಗಳನ್ನು ವಿಭಾಗ ಮಾಡಿದ್ದರಿಂದ ವೇದವ್ಯಾಸರು. ಪರಾಶರ ಋಷಿಗಳ ಮಗ ಆದ್ದರಿಂದ ಪಾರಾಶರ ಅಂತ ಹೆಸರು.
ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದರಿಂದ ಸೂತ್ರಕಾರರು ಅಂತ ವೇದವ್ಯಾಸದೇವರಿಗೆ ಹೆಸರು. ವ್ಯಾಸೋಚ್ಚಿಷ್ಟ ಜಗತ್ ಸರ್ವ. ನಾವೇನೇ ಹೇಳಿದ್ರು ಅದು ವ್ಯಾಸರ ಉಚ್ಚಿಷ್ಟ. ಅದು ಎಂಥ ಟ್ಯಾಲೆಂಟ್ ಇದ್ರು, ಎಂಥ ಪ್ರತಿಭೆ ಇದ್ರು, ಅದೆಲ್ಲೋ ಒಂದು ಕಡೆ ಅದು ಇರುತ್ತದೆ. ಅದು ವ್ಯಾಸರ ಸಾಹಿತ್ಯದಲ್ಲಿ ಇರುತ್ತದೆ. ಸತ್ಯವತಿ ಅಮ್ಮ ತನ್ನ ಮಗನನ್ನು ವೇದವ್ಯಾಸರನ್ನು ಸ್ಮರಣೆ ಮಾಡ್ತಾರೆ. ಅಮ್ಮನಿಗೆ ಹೇಳಿರ್ತಾರೆ, ಅಮ್ಮ ನೀನು ಯಾವಾಗ ನಿಮಗೆ ನೆನಪಿಸಿಕೊಳ್ತೀನಿ ನಾನು ಆವಾಗ ನಿಮ್ಮ ಮುಂದೆ ಇರ್ತೇನೆ ಅಂತ ವೇದವ್ಯಾಸರು ಹೇಳಿರ್ತಾರೆ. ಈಗ ಸತ್ಯವತಿ ಅಮ್ಮ ನೆನಪಿಸಿಕೊಳ್ತಾರೆ, ಈಗ ವಂಶ ಬೆಳಿಬೇಕು, ನೀನೇ ಇದಕ್ಕೆ ರಕ್ಷಣೆ ಮಾಡಬೇಕು. ಆಗ ವೇದವ್ಯಾಸರು ವೈಷ್ಣವ ವ್ರತವನ್ನು ಮಾಡಿದರೆ ನಿನ್ನ ಸೊಸೆಯನ್ನು ಯಾರು ಅಂಬಿಕಾ ಅಮ್ಮ ಇವರಿಗೂ ವೈಷ್ಣವ 1 ವರ್ಷ ವ್ರತ ಮಾಡಿದರೆ ನಾನು ಮಕ್ಕಳನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಸತ್ಯವತಿ ಅಷ್ಟು ಟೈಮ್ ಇಲ್ಲ, ಇರೋದೇ 1 ವಾರ ಇದೆ, ಅಧಿಕ ಮಾಸ. ಇನ್ನು ಅಷ್ಟು 1 ವರ್ಷ ಆದರೆ ಅದು ಸಮಯ ಮೀರಿ ಇಮ್ಮಿಡಿಯೇಟ್ ಆಗಿ ನನಗೆ ಮಕ್ಕಳು ಬೇಕು ಅಮ್ಮ ಸತ್ಯವತಿ ಹೇಳ್ತಾರೆ. ಆಗ ವೇದವ್ಯಾಸರು, ಹಾಗಾದರೆ ನಿನ್ನ ಸೊಸೆಯನ್ನು ಅಂಬಿಕಾಳನ್ನು ಮತ್ತು ಅಂಬಾಂಬಿಕಾಳನ್ನು ನನ್ನ ಬಳಿಗೆ ಕಳುಹಿಸು, ನನ್ನನ್ನು ಅವರು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಸತ್ಯವತಿ ಮೊದಲು ಕಳಿಸಿದ್ದು ಅಂಬಿಕೆ. ಅಂಬಿಕೆ ವೇದವ್ಯಾಸರನ್ನು ನೋಡಬೇಕು. ನೋಡುವಾಗ ಆ ಬೆಳಕನ್ನು, ತೇಜಸ್ಸನ್ನು, ಆ ಪ್ರತಾಪವನ್ನು ನೋಡಲಾದರೆ ಕಣ್ಣು ಮುಚ್ಚಬೇಕು. ಆ ಕಣ್ಣು ಮುಚ್ಚಿದ ಫಲವೇ ಧೃತರಾಷ್ಟ್ರ. ಇನ್ನು ಮೊದಲ ಸೊಸೆ ಹೋಗಿದ್ದಾಳೆ, ಅಂಧ ಮಗು ಹುಟ್ಟಿದೆ ಅಂತ ಸತ್ಯವತಿ 2ನೇ ಸೊಸೆಯನ್ನು ಕಳಿಸ್ತಾರೆ. ಅಂಬಾಂಬಿಕ ಅವಳಿಗೆ ವಾರ್ ಮಾಡ್ತಾರೆ, ಮೊದಲ ಸೊಸೆಯಂತೆ ನೀನು ಮಾಡಬಾರ್ದು, ನೀನು ಅವರನ್ನು ಚೆನ್ನಾಗಿ ಆರಾಧನೆ ಮಾಡಬೇಕು. ಅವಳು ಬರ್ತಾಳೆ, ಕಣ್ಣು ಮುಚ್ಚೋದಿಲ್ಲ, ಭಯದಿಂದ ಮೈಯೆಲ್ಲ ಬಿಳಿಸಿಕೊಳ್ತಾರೆ. ಅದೇ ಪಾಂಡು ಅಂತ. ಪಾಂಡು ವರ್ಣದವರಾದರೆ ಅವರು ಪಾಂಡುರಾಜ ಹುಟ್ಟಿದ. ಒಬ್ಬ ಅಂಧ, ಒಬ್ಬ ಪಾಂಡು ವರ್ಣ, ಪಾಂಡು ಹೋಗಿರುವ ಒಬ್ಬ ಮಗ. ಅದಕ್ಕೆ ಸತ್ಯವತಿ ಅತ್ತೆ ಮತ್ತೆ ಹಿರಿಯ ಸೊಸೆಗೆ ಈ ಸಲ ವಾರ ಮಾಡಬೇಕು. ಮೊದಲಿನ ಹಾಗೆ ಮಾಡಬಾರ್ದು. ಅವಾಗೆಲ್ಲ ಅತ್ತೆಯರ ಕಾಲ ಬಲಿಷ್ಠ ಕಾಲ, ಅತ್ತೆ ಹೇಳಿದ ಹಾಗೆ ಸೊಸೆ ಕೇಳೋದಂತ. ಈಗ ಹಾಗಿಲ್ಲ, ಅತ್ತೆ ಸೊಸೆ ಫ್ರೆಂಡ್ಸ್. ನಾವು ಅಮೆರಿಕಾದಲ್ಲಿ, ನೀವು ಇಂಡಿಯಾದಲ್ಲಿ ವಿಡಿಯೋ ಕಾಲ್ ಮಾಡ್ತೀವಿ, ನೀವು ನೋಡ್ತಾ ಇದ್ದೀವಿ ಭಾಗವತ ಪ್ರವಚನವನ್ನು, ಹಾಗೆ ಹೇಳೋದಂಥ ಸಮಯ. ಸರಿ, ಹಿರಿಯ ಸೊಸೆಗೆ ಮತ್ತೆ ಹೇಳ್ತಾರೆ, ನೀರೇ ಹೋಗು, ಮೊದಲಿನಂತೆ ಆಗಬಾರ್ದು, ಚಂದದ ಮಗು ಬೇಕು. ಇವಳೇನು ಮಾಡ್ತಾಳೆ, ಜಾಣ ಸೊಸೆ ಅಂತ ನಾನು ತಿಳಿದು ತಾನು ಹೋಗದೆ ತನ್ನ ದಾಸಿ, ಶೂದ್ರ ದಾಸಿಯನ್ನು ಕಳಿಸಿಕೊಡ್ತಾಳೆ. ಅವಳು ಭಕ್ತಿಯಿಂದ ಯಥಾ ಯಥಾ ಉಪಾಸತೆ ತಥೈವ ಲಭತೆ, ಭಕ್ತಿಯಿಂದ ಆರಾಧನೆ ಮಾಡ್ತಾಳೆ. ಶೂದ್ರರಾಗಿದ್ದರೂ ಭಕ್ತಿಯಿಂದ ಆರಾಧನೆ ಮಾಡಿದ್ದರೆ ಅದರ ಫಲವೇ ಮುಂದೆ ನೀತಿ ಶಾಸ್ತ್ರಗಳನ್ನು ಕೊಟ್ಟಿರುವಂತಹ ವಿದುರ ಅಲ್ಲಿ ಹುಟ್ಟಿ ಬರ್ತಾನೆ. ಹೀಗೆ 3 ಮಕ್ಕಳು ಹುಟ್ಟಿ ಬರ್ತಾರೆ. ಕುರು ವಂಶದಲ್ಲಿ ಒಬ್ಬ ಧೃತರಾಷ್ಟ್ರ, ಮತ್ತೊಬ್ಬ ಪಾಂಡುರಾಜ, ಮತ್ತೊಬ್ಬ ವಿದುರ. ಹೀಗೆ ಇವರ ಒಂದು ಕುರುವಂಶದಲ್ಲಿ ಅನೇಕ ರಾಜರುಗಳು ಮುಂದೆ ಬಂದರು. ಜೊತೆಗೆ ಈ ಕಡೆ ಯಾದವರು, ಬಲರಾಮ, ಕೃಷ್ಣ, ಬಲರಾಮ ಅಣ್ಣ, ಕೃಷ್ಣ ತಮ್ಮ. ಅಂದು ಬಲರಾಮ ಶೇಷ, ಅಂದು ಅಣ್ಣ, ಇಂದು ಅಣ್ಣ, ಅಂದು ತಮ್ಮ. ರಾಮಾಯಣದಲ್ಲಿ ಲಕ್ಷ್ಮಣ, ಈಗ ಅಣ್ಣ. ದೇವರು ಅಂದು ಅಣ್ಣ ಆಗಿದ್ದ, ಈಗ ತಮ್ಮನಾಗಿ ಬಂದಿದ್ದಾರೆ. ಕುರು ಪಾಂಡವರಿಗೂ ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ. ಕೃಷ್ಣ ಹೇಳಿದ್ದು ಒಂದೇ ಮಾತು, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತ. ಕೃಷ್ಣ ಧರ್ಮ ಸಂಸ್ಥಾಪನೆಗಾಗಿ ನನ್ನ ಅವತಾರ. ಕೃಷ್ಣನ ತಂಗಿ ಒಬ್ಬರಿರ್ತಾಳೆ ಸುಭದ್ರ. ಆ ಸುಭದ್ರೆಯನ್ನು ಒಮ್ಮೆ ದ್ವಾರಕೆಗೆ ಕೃಷ್ಣ ಕರ್ಕೊಂಡು ಹೋಗಿದ್ದಾನೆ. ಅನೇಕ ಪಾಠಗಳನ್ನು ಮಾಡ್ತಾರೆ. ಮಾಡುವಾಗ ಇನ್ನೇನು ದ್ವಾರಕೆ ಬರ್ತದೆ. ದ್ವಾರಕೆಯ ಸಮೀಪ ಇರುವಾಗ ರಥದಲ್ಲಿ ತಾನೇ ಡ್ರೈವ್ ಮಾಡ್ತಾ ಇರ್ತಾನೆ ಕೃಷ್ಣ. ತಂಗಿ ಕೂತಿರ್ತಾನೆ. ಎಂಥ ಸೇವೆ! ಒಬ್ಬ ಅಣ್ಣ ಕಾರಲ್ಲಿ ತಂಗಿಯನ್ನು ಕುಡಿಸಿಬಿಟ್ಟು ತಾನೇ ಸ್ವತಃ ಡ್ರೈವ್ ಮಾಡಿ ಕರ್ಕೊಂಡು ಹೋಗೋದಂದರೆ ಎಷ್ಟು ಚೆಂದ. ಅದು ಇದನ್ನು ನಾವು ಇವತ್ತು ಅಳವಡಿಸಿಕೊಳ್ಳಬೇಕು. ಯಾರ್ಯಾರನ್ನು ಕುಡಿಸಿಕೊಳ್ಳುವುದಕ್ಕಿಂತ ತಮ್ಮ ಮನೆಯ ತಂಗಿಯರನ್ನು ಮುಂದೆ ಕುಡಿಸಿಬಿಟ್ಟು ವಾಹನದಲ್ಲಿ ಡ್ರೈವ್ ಮಾಡಿದರೆ ಅದೆಷ್ಟು ಚೆಂದ ಕಾಣುತ್ತೆ. ಈಗ ಹಾಗಿಲ್ಲ,
ಕಾರಲ್ಲಿ ಆಡಿ ಕಾರು, BMW ಕಾರು ಮುಂದೆ ಕೂತಿರ್ತಾರೆ, ಪಕ್ಕದಲ್ಲಿ ನಾಯಿ ಕೂತಿರ್ತಾರೆ, ಹೆಂಡತಿ ಹಿಂದೆ. ಈ ಒಂದು ದೃಶ್ಯ ನಾವು ಇಡೀ ರಾಜ್ಯದಲ್ಲಿ ನಾವು ಕಾಣ್ತೇವೆ. ಲಕ್ಷ ಕೋಟಿ ಬೆಲೆ ಬಾಳುವ ಕಾರಿನಲ್ಲಿ ಮುಂದೆ ಒಂದು ನಾಯಿ ಕೂಡುತ್ತದೆ, ಅದಕ್ಕೆ ಇಷ್ಟು ಬೆಲೆ ಇದೆ ಅಂದರೆ ಕುರುಡು ನಾಯಿ ಸಂಧೆಗೆ ಬಂತಂತೆ ಅಂತ ಪುರಂದರದಾಸರು ಇದನ್ನು ಆ ರೀತಿ ವರ್ಣನೆ ಮಾಡಿದ್ದಾರೆ. ಮುಂದೆ ಸುಭದ್ರೆಗೆ ಕೃಷ್ಣ ಪದ್ಮವ್ಯೂಹ ಚಕ್ರವ್ಯೂಹದ ಒಳಗೆ ಪ್ರವೇಶ ಮಾಡೋದು ಹೇಗೆ ಅಂತ ಉಪದೇಶ ಮಾಡಿದ್ದಾರೆ. ಇನ್ನು ಹೊರಗಡೆ ಬರೋದು ಹೇಗೆ ಅಂತ ಉಪದೇಶ ಮಾಡಬೇಕು. ದ್ವಾರಕ್ಕೆ ಬರ್ತದೆ, ಪಾಠ ನಿಂತು ಹೋಗುತ್ತೆ. ಅದು ಅವಳಿಗೆ ಪಾಠ ಆಗಿಲ್ಲ. ಆ ನಂತರದಲ್ಲಿ ಡೆಲಿವರಿ ಆಗುತ್ತೆ ಸುಭದ್ರೆಗೆ. ಅಭಿಮನ್ಯುವಿಗೆ ಒಬ್ಬ ಮಗ ಹುಡುಕ್ತಾನೆ. ಅವನೇ ಆಗೋದು ರಾಜ ಪರೀಕ್ಷಿತ. ಆ ಪರೀಕ್ಷಿತನನ್ನು ಇಡೀ ಪಾಂಡವ ನಾಶ ಮಾಡಬೇಕು, ಪಾಂಡವ ಸಂತತಿಯನ್ನೇ ನಾಶ ಮಾಡಬೇಕು ಅಂತ ಅಶ್ವತ್ಥಾಮ ಪ್ರತಿಜ್ಞೆ ಮಾಡಿದ್ದರಿಂದ ಪಾಂಡವರ ಸಂತತಿಗೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾನೆ. ಉತ್ತರಾದೇವಿಯ ಗರ್ಭ ಒಳಗಡೆ ಶಿಶು ಇದೆ. ಉತ್ತರಾದೇವಿಯ ಗರ್ಭಕ್ಕೆ ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ಇದಕ್ಕೆ ಪ್ರತ್ಯಸ್ತ್ರ ಅಂದರೆ ಅವತ್ತು ಬ್ರಹ್ಮಾಸ್ತ್ರ, ಇವತ್ತು ಬ್ರಹ್ಮೋಸ್. ಆ ಬ್ರಹ್ಮಾಸ್ತ್ರದ ಹೆಸರನ್ನೇ ನಮ್ಮ ಸರ್ಕಾರ ಇವತ್ತು ಬ್ರಹ್ಮೋಸ್ ಅಂತ ನಾಮಕರಣ ಮಾಡಿದೆ. ಹೀಗೆ ಕೃಷ್ಣ ಹೇಳಿದ ಪ್ರತ್ಯಸ್ತ್ರ ಅಂದರೆ ಬ್ರಹ್ಮಾಸ್ತ್ರಕ್ಕೆ ಪ್ರತ್ಯಸ್ತ್ರ ಅಂದರೆ ಬೇರೆ ಯಾವುದಿಲ್ಲ, ಅದು ಯಾವುದಾಗಬೇಕು, ಮತ್ತೊಂದು ಬ್ರಹ್ಮಾಸ್ತ್ರವೇ ಆಗಬೇಕು. ಸರಿ, ಒಂದು ಅರ್ಜುನ ಬಿಟ್ಟ ವ್ಯಾಸರು ಅಶ್ವತ್ಥಾಮರು ಬಿಟ್ಟ ಬ್ರಹ್ಮಾಸ್ತ್ರ ಒಂದು ಕಡೆ, ಅದನ್ನು ಶಮನ ಮಾಡಲಿಕ್ಕೆ ಇನ್ನೊಂದು ಬ್ರಹ್ಮಾಸ್ತ್ರ ಯಾರು ಬಿಟ್ಟದ್ದು? ಅರ್ಜುನ ಬಿಟ್ಟದ್ದು. ಅಕಸ್ಮಾತ್ ಅವತ್ತೇನಾದರೂ ಎರಡೂ ಬ್ರಹ್ಮಾಸ್ತ್ರಗಳು ಸಂಘರ್ಷ ಆಗಿತ್ತು ಅಂತಂದರೆ ಏನಾಗ್ತಿತ್ತು? ಬ್ರಹ್ಮಾಂಡ ಭಸ್ಮವಾಗ್ತಿತ್ತು, ಅಧಿಕ ಮಾಸ ಬರ್ತನೇ ನಾಶ ಆಗ್ತಿತ್ತು. ಆ ಸಮಯದಲ್ಲಿ ಮಧ್ಯದಲ್ಲಿ ಬಂದು ಎರಡೂ ಬ್ರಹ್ಮಾಸ್ತ್ರಗಳನ್ನು ಬಂಧನ ಮಾಡಿ ಅನುಗ್ರಹವನ್ನು ಮಾಡಿದಂತಹ ಮಹಾಮಹಿಮರು ಅಂದರೆ ಮಧ್ವರ ಅಂತರ್ಯಾಮಿಯಾಗಿರುವಂತಹ ನಾರಾಯಣ ಸ್ವರೂಪಿಯಾದರು ಅಂದರೆ ಅದು ಮಧ್ವಾಂತರ್ಗತ ವೇದವ್ಯಾಸರು ಅಂತ ಭಾಗವತ ತಿಳಿಸ್ತದೆ.
ब्रह्माण्डकोशं हरितोपलाभम् भयेत विधिशर्वपूर्व गीर्वाण विज्ञानगम् आनतोऽस्मि व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः मध्वाय च नमो नमः ವೇದವ್ಯಾಸದೇವರು ಆ ಬ್ರಹ್ಮಾಸ್ತ್ರಗಳನ್ನೆಲ್ಲ ಸಂಘಟನೆ ಮಾಡಿ ಆ ಸಂತತಿಯನ್ನು ರಕ್ಷಣೆ ಮಾಡ್ತಾರೆ. ಕೃಷ್ಣನು ಆ ಮಗುವನ್ನು ರಕ್ಷಣೆ ಮಾಡಿ ಗರ್ಭದಲ್ಲಿ ರಕ್ಷಿತ ಆದದ್ದರಿಂದ, ಗರ್ಭದಲ್ಲಿ ವಿಷ್ಣುವಿನಿಂದ ರಕ್ಷಿತ ಆದದ್ದರಿಂದ ಇದು ವಿಷ್ಣುರಾತ ಅಂತ ಅದು ಹೆಸರಾಗುತ್ತೆ. ಸುತ್ತಲೂ ದೇವರು ಆ ತಿರುಗಿ ಆ ಮಗುವನ್ನು ರಕ್ಷಣೆ ಪ್ರೊಟೆಕ್ಟ್ ಮಾಡಿದ್ದರಿಂದ, ಪ್ರೊಟೆಕ್ಟ್ ಮಾಡುವ ಭಗವಂತನನ್ನು ಈ ಕ್ಷಣ ನೋಡ್ತಾ ಇದ್ದರಿಂದ ಪರೀಕ್ಷಿತ ಅಂತ ಹೆಸರು ಅವನಿಗೆ ಬಂದಿದೆ. ಪರೀಕ್ಷಿತ ಇಡೀ ಭರದ ಭೂಮಿಯನ್ನು ಸಾಮ್ರಾಜ್ಯವನ್ನು ಪಾಲನೆ ಮಾಡಿ ಅವನಿಗೆ ಎಂತಹ ಹೆಸರು ಬಂದಿತ್ತು ಅಂದರೆ ಕಲಿಯನ್ನು ನಿಗ್ರಹ ಮಾಡಿ. ಅವನ ಸಾಧನೆಗಳಲ್ಲಿ ನಂಬರ್ 1 ಅಚೀವ್ಮೆಂಟ್ ಅಂದರೆ ಕಲಿ ನಿಗ್ರಹ. ನಮ್ಮ ಸಾಧನೆಗಳಲ್ಲಿ ನಂಬರ್ 1 ಯಾವುದಂದರೆ ಕಲಿಯಿಂದ ಬಂದಿದ್ದು. ನಾವು ಕಲಿಯಿಂದ ಬಂದಿದ್ದರಾಗ್ತೇವೆ ಹೊರತು ಕಲಿಯಿಂದ ನಿಗ್ರಹ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆಗ ಕಲಿ ನಿಗ್ರಹ ಮಾಡಿದ ಪರೀಕ್ಷಿತನು ಅಂತ ಇವನಿಗೆ ಹೆಸರಾಗ್ತದೆ. ಆಗ ಕಲಿ ಕೇಳ್ತಾನೆ, ನೀವು ನಿಗ್ರಹ ಮಾಡಿಬಿಟ್ರೆ ನಂದೇ ಯುಗ ಇದು, ನಾನು ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ನನಗೆ 4 ಸ್ಥಳ ಕೊಡು, 4 ಜಾಗ ಕೊಡು ಅಂತ ಕೇಳ್ತಾನೆ ರಾಜ ಪರೀಕ್ಷಿತನಿಗೆ. 4 ಕೊಡ್ತಾನೆ. ಏನಂದರೆ ದ್ಯೂತಂ ಪಾನಂ ಸ್ತ್ರಿಯಃ ಸೂನಾ ಯತ್ರ ಅಧರ್ಮಃ ಚತುರ್ವಿಧಃ. ದ್ಯೂತ ಕೊಡ್ತಾನೆ, ಪಾನಂ ಸುರಾಪ ಡ್ರಿಂಕ್, ಸ್ತ್ರೀಯ ದೂಷಿತ ಸ್ತ್ರೀಯರು, ಸೂನಾಮ ಹಿಂಸೆಗಳು. ಈ 4 ನಿಮಗೆ ಜಾಗ ಸಾಕು. ಇವನು ಬಿಡೋದಿಲ್ಲ, ನನಗೆ ಇನ್ನೊಂದು ಬೇಕು. ಪುನಶ್ಚ ಯಾಚಮಾನಾಯ ಜಾತರೂಪಂ ಅದಾತ್ ಪ್ರಭು. ಇನ್ನೊಂದು ಧಾತು ಕೂಡ ಅದೇ ಜಾತರೂಪ, ಬಂಗಾರ. ಅಲ್ಲಿಯವರೆಗೆ ಲಕ್ಷ್ಮಿ ಮಾತ್ರ ಇದ್ದು ಕಲಿ ಸೇರಿಕೊಂಡ ಗೋಲ್ಡ್ ರೇಟ್ ಹೆಚ್ಚಾಗುತ್ತೆ. ಲಕ್ಷ್ಮಿ ಇರುವವರೆಗೂ ಅದು ಒಂದು ಸುಸ್ಥಿತಿಯಲ್ಲಿತ್ತು. ಯಾವಾಗ ಕಲಿ ಪ್ರವೇಶವಾಗಿತ್ತು, ಬಂಗಾರವನ್ನು ಎಲ್ಲೆಲ್ಲಿ ಹಾಕ್ಕೊಳ್ಬೇಕು ಅಲ್ಲಿ ಹಾಕೊಂಡ್ರೆ ಲಕ್ಷ್ಮಿ ಇರ್ತಾರೆ. ದುಬೈ ಒಳಗೆ, ಕಾತ್ರಾ ಒಳಗೆ, ಅಲ್ಲಿ ಎಲ್ಲ ಬಹಿರ್ದೇಶಕ್ಕೆ ಹೋಗುವಾಗಲೂ ಕೂಡ ಅಲ್ಲಿ ಬೇಸರಗಳೆಲ್ಲ ಬಂಗಾರ, ಉಗುಳೋದು ಬಂಗಾರದಲ್ಲಿ ಬೇಸರಗಳು, ವಿಸರ್ಜನೆ ಮಾಡೋದು ಸುವರ್ಣ ಬಂಗಾರದೇ ಇರ್ತದೆ. ಇದು ಆಕ್ಚುಲಿ ದುರಂತ. ಬಂಗಾರ ಅದು ಕೇವಲ ದೇವರಿಗೆ ಆಭರಣವಾಗಿರಬೇಕು ಹೊರತು ಅದು ನಿಷಿದ್ಧ ಸ್ಥಳದಲ್ಲಿ ಇರಬಾರ್ದು. ಯಾಕೆ ಆಯಿತು? ಕಲಿ ಪ್ರವೇಶ ಮಾಡೋದ್ರಿಂದ ಆಯಿತು. ಅದಕ್ಕೆ ಈಗ ಯುದ್ಧ ಶುರು ಆಯಿತು. ಕಲಿ ಯಾವಾಗ ಬಂಗಾರದಲ್ಲಿ ಸೇರಿಕೊಂಡ ಅದು ಸಮರಕ್ಕೆ ನಾಂದಿಯಾಯಿತು. 4 ಬೇಡಿದವರು 5 ಆಯಿತು, ಪಂಚ ಆಯಿತು. ಪಂಚ ಸಾಕು ಅಂತ ಪ್ರಪಂಚವನ್ನೇ ಏನಾಗಿದೆ ಆಕ್ರಮಣ ಅಂದರೆ ಪರೀಕ್ಷಿತ ರಾಜನ ಕಾಲದಲ್ಲಿ ಕಲಿಯ ಪ್ರಭಾವ ಕಡಿಮೆ ಇತ್ತು. ಮುಂದೆ ಈಗ ಕಲಿ ಪ್ರಭಾವ ಹೆಚ್ಚಾಗಿದೆ. ಒಂದೊಂದು ಸತ್ತು ಕಲಿ ಪ್ರಭಾವ ಹೆಚ್ಚಾಗಿದ್ರು ನಮ್ಮ ಜೊತೆಗೆ ಒಂದು ಸುದರ್ಶನ ಚಕ್ರ ಇದೆ ರಕ್ಷಣೆ ಮಾಡಲಿಕ್ಕೆ, ಅಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ. ಅದು ಯಾವುದಂದ್ರೆ ಮತ್ಯಾವುದು ಅಲ್ಲ, ಅದು ಭಾಗವತ. ಕೃಷ್ಣನ ಪ್ರತಿರೂಪ ಎನಿಸಿದ ಭಾಗವತ ಅದ್ರ ಜೊತೆಗೆ ಇದೆ.
ಹಾಗೆ ನಮಗೆ ಒಂದು ಧೈರ್ಯ ಇದೆ. ಇಂತಹ ರಾಜ ಪರೀಕ್ಷಿತ ಅವನೂ ಕೂಡ ಜ್ಞಾನಿಯಾಗಿದ್ದರೂ ಕೂಡ ಪ್ರಾರಬ್ಧ ಯಾರನ್ನು ಬಿಡುವುದು. ಕರ್ಮ ಅನ್ನೋದು ಎಲ್ಲರಿಗೂ, ಕರ್ಮವೇ ತಾರಕಗಳು. ಶ್ರೀಕ ಋಷಿಗಳ ಕೊರಳಿ ಬಾಯಾರಿದ್ದಾಗಿದ್ದರೆ ನೀರಳಿಕೆ ಆಗಿದ್ದರಿಂದ ನೀರು ಬೇಕು ಅಂತ ಕೇಳುತ್ತಾರೆ. ನೀರು ಸಿಗುವುದಿಲ್ಲ, ಸಮಾಧಿ ಸ್ಥಿತಿಗೆ ಹೋಗಬೇಕು. ಮತ್ತೊಮ್ಮೆ ಕೇಳುತ್ತಾರೆ, ನೀರು ಕೊಡುವುದಿಲ್ಲ. ಆಗ ರಾಜ ನಾನು ಬಂದಾಗ ಇವನು ಆತಿಥ್ಯ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡುತ್ತಾರೆ, ಅಲ್ಲೇ ಒಂದು ಹಾವು, ಹೆಣ, ಹಾವಿನ ಸತ್ತ ಹಾವು ತನ್ನ ಧನುಷ್ಕೋಟಿಯಿಂದ ಅವನ ಕೊರಳಿಗೆ ಹಾಕಿ, ಹಾವಿನ ಹೆಣ ಅವರ ಕೊರಳಿಗೆ, ಶಮೀಕ ಋಷಿಗಳ ಕೊರಳಿಗೆ ನಾನು ಮರಳಿ ಬರುವಾಗ ನಾನು ತಪ್ಪು ಮಾಡಿದ್ದೇನೆ. ಜ್ಞಾನಿಗಳಿಗಾಗುವಾಗ ಇದು ಬುದ್ಧಿ ಬರ್ತದೆ. ಮೂಢಮತಿಗಳಾಗಿದ್ದರೆ, ದುರಹಂಕಾರಿಗಳಾಗಿದ್ದರೆ ನಾನು ಕರೆಕ್ಟೇ ಮಾಡಿದ್ದೇನೆ, ಈ ಭಾವ ಬರ್ತದೆ. ಇವರು ಜ್ಞಾನಿ ಆಗುತ್ತದೆ, ನಾನು ತಪ್ಪು ಮಾಡಿದ್ದೇನೆ, ಮಾಡಬಾರ್ದಿತ್ತು. ಕೃಷ್ಣರ ಪರಂಪರೆಯಲ್ಲಿ ಬಂದು ಸುಭದ್ರೆಯ ಪರಂಪರೆಯಲ್ಲಿ ಬಂದು ಅದು ನಾನು ಮಾಡಿದ್ದು ಅಧರ್ಮ ಅಂತ ಆಯಿತು ಅಂತ ಪಶ್ಚಾತ್ತಾಪ ಪರೀಕ್ಷಿತ ಹೊರಟು ನನ್ನ ಪರೀಕ್ಷಿತ ಮನೆಗೆ ಬಂದ. ಆಗ ಅದೇ ಸರಿಯಾದ ಸಮಯಕ್ಕೆ ಶಮೀಕ ಋಷಿಗಳ ಮಗ ಯಾರು ಶೃಂಗಿ, ಆ ಶೃಂಗಿಯವರ ಭಾವವನ್ನು ಅಪ್ಪನ ಕೊರಳಲ್ಲಿರುವ ಮರವನ್ನು, ಆ ಹಾವಿನ ದೇಹವನ್ನು ನೋಡಿ ಶಾಪ. ಇದಕ್ಕೆ ಯಾರು ಕಾರಣರಾಗಿದ್ದಾರೆ? ಹಿಂದಿನಿಂದ 7ನೇ ದಿವಸಕ್ಕೆ ಅವರು ತಕ್ಷಕ ಸರ್ಪ ಮತ್ತು ಸುಟ್ಟು ಬೂದಿ ಆಗ್ತಂತ ಶಾಪ. ಆ ಶಾಪ ಕೊಡೋದಕ್ಕೂ ಶಮೀಕ ಋಷಿಗಳು ಪ್ರಜ್ಞಾಸ್ಥಿತಿ ಬರ್ತಾರೆ. ಅವರು ಹೇಳ್ತಾರೆ, ನೀನು ಶಾಪ ಕೊಟ್ಟಿದ್ದಾರೆ ತಪ್ಪು. ಬಂದದ್ದು ರಾಜರಾಜೇಶ್ವರ ಸಂವಿಧಾನ ಇರುವ ರಾಜ ಬಂದಿದ್ದು ತಪ್ಪು. ಸರಿ, ಇನ್ನು 7 ದಿವಸ ಇಮ್ಮಿಡಿಯೇಟ್ ಆಗಿ ಹೇಳಿ ಕಳಿಸ್ತಾರೆ. ಯಾರೋ ಶಮೀಕ ಋಷಿ ಗೌರಮುಖ ಅಂತ ತಕ್ಷಣದಲ್ಲೇ ಮೆಸೇಜ್ ಹೋಗ್ತಾರೆ. ಅವತ್ತಿನ ಕಾಲದಲ್ಲಿ ಮೆಸೇಂಜರ್ ಇಲ್ಲ, ಇನ್ಸ್ಟಾ ಇಲ್ಲ, ವಾಟ್ಸಪ್ ಇಲ್ಲ, ಅದಕ್ಕಿಂತ ಸ್ಪೀಡ್ ಆಗುತ್ತೆ. ಗೌರಮುಖ ಅನ್ನೋರು ಪರೀಕ್ಷಿತ ರಾಜ ಬೆಳಿಗ್ಗೆ ಬಂದು ಇದನ್ನು ಸುದ್ದಿಯನ್ನು ಮುಟ್ಟಿಸಿಬಿಡ್ತಾರೆ. ರಾಜ ಪರೀಕ್ಷಿತ ಏನು ಮಾಡ್ತಾರೆ? ಪರೀಕ್ಷಿತ ರಾಜ ಅಂದರೆ ಇದೇ ಹರಿದ್ವಾರ ಮತ್ತೆ ಇನ್ನು ದಿಲ್ಲಿ, ಅದರ ಮಧ್ಯದ ಗಂಗೆಯ ತೀರ. ನಾವು ದಿಲ್ಲಿಯಿಂದ ಹರಿದ್ವಾರಕ್ಕೆ ಬರೋಣ. ಗಂಗೆಯ ತೀರದಲ್ಲಿ ಒಂದು ಅಪೂರ್ವವಾದ ಭೂಮಿ, ಗಂಗೆಯ ತೀರ, ಒಂದೇ ಒಂದು ಪ್ರಾಸಾದ, ಒಂದೇ ಒಂದು ಕಂಬ, ಪಿಲ್ಲರ್. ಆ ಪಿಲ್ಲರ್ ಮೇಲೆ ಒಂದು ದೊಡ್ಡ ಪ್ರಾಸಾದ. ಆ ಪ್ರಾಸಾದವನ್ನು ನಿರ್ಮಾಣ ಮಾಡಿ ರಾಜ ಪರೀಕ್ಷಿತ ಕೂಡುತ್ತಾರೆ. ಅದನ್ನು ಕೂಡುತ್ತಾರೆ, ದೇವರನ್ನೇ ನೆನೆಸಿಕೊಂಡು. ದೇವರನ್ನ ಬಿಟ್ಟು ಜೀವಿಸಲಿಕ್ಕೆ ಹೇಗೆ ಸಾಧ್ಯ? ಅವನನ್ನು ತೊರೆದು ಜೀವಿಸೋದು ಹೇಗೆ? ತೊರೆದು ಜೀವಿಸಬಹುದೇ, ಅದೇ ನಿನ್ನ ಚರಣವ ಅಂತ ವಿಲಾಸನೆ ತಿಳಿಸ್ತಾರೆ. ಇದಕ್ಕೆ ಅವರು ಸರೆಂಡರ್ ಆಗ್ತಾರೆ, ಶರಣಾಗತಿಯನ್ನು ಹೊಂದುತ್ತಾರೆ. ರಾಜ ಪರೀಕ್ಷೆ ಅವನು ದೊಡ್ಡ ಒಂದೇ ಒಂದು ಪಿಲ್ಲರ್, 1,00,000 ಜನ ಕೂಡುವಂತಹ ಪ್ರಾಸಾದ. ಯಾರು ಇಂಜಿನಿಯರ್ ಯಾರು? 1,00,000 ಜನ ಕೂಡಲಿಕ್ಕೆ 100 ಪಿಲ್ಲರ್ ಹಾಕ್ತಾರೆ. ಅದು ಇದು ಒಂದು ಪಿಲ್ಲರ್ 1,00,000 ಜನ ಕೂಡುವಂತಹ ಒಂದು ಮಹಾಪ್ರಾಸಾದ. ಇದು ಎಂಥ ಟೆಕ್ನಾಲಜಿ ಅದು. ಆ ಕಾಲದಲ್ಲಿ ಇಂಥ ಟೆಕ್ನಾಲಜಿ ಅಂದರೆ ಈಗಲೂ ಗೊತ್ತಾಗ್ತದೆ. ಶ್ರೀರಂಗಂ ಭೋಜ ದೇವಾಲಯ ಹೇಗಿದೆ, ತಂಜಾವೂರು ಬೃಹದೀಶ್ವರ ಫೌಂಡೇಶನ್ನೇ ಇಲ್ಲ ಅಲ್ವಾ, ಮತ್ತು ಮಧುರೈ ಮೀನಾಕ್ಷಿ. ದಕ್ಷಿಣ ಭಾರತಕ್ಕೆ ಹೋದರೆ ಟೆಕ್ನಾಲಜಿ, ಇಂಜಿನಿಯರಿಂಗ್ ವೈಭವ. ಉತ್ತರ ಭಾರತಕ್ಕೆ ಹೋದರೆ ಪ್ರಕೃತಿಯ ವೈಭವ. ಇದು ದೇವರು ನಮಗೆ ಕೊಟ್ಟ ಒಂದು ವರ. ಸರಿ, ರಾಜ ಪರೀಕ್ಷಿತ ಅಲ್ಲಿ ಕೂಡ್ತಾನೆ, ಧ್ಯಾನಮಗ್ನಾಗ್ತಾನೆ. ತೊರೆದು ಜೀವಿಸಬಹುದು ಅಂತ ಸರೆಂಡರ್ ಆಗ್ತಾನೆ, ಪೂರ್ಣ ದೇವರಿಗೆ ಸರೆಂಡರ್. ನಾವು ಕೂಡ ನಮ್ಮ ಜೀವನದಲ್ಲಿ ಯಾರೂ ಬಂದಿಲ್ಲ, ಜೊತೆಗೆ ಯಾರೂ ಬಂದಿಲ್ಲ, ಎಲ್ಲ ಹೊರಟು ಹೋದರು ಅಂತಂದರೆ ನಾವು ದೇವರನ್ನೇ ಆಶ್ರಯಿಸಬೇಕು, ದೇವರನ್ನೇ ಶರಣಾಗತಿ ಹೊಂದಬೇಕು. ಅವನೇ ನಮಗೆ ಆಶ್ರಯ.
ಅವನನ್ನ ಬಿಟ್ಟು ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾಗವತ ತಿಳಿಸ್ತದೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾರ್ಗಕ್ಕಿನ್ನು ಅರಿತು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ
अष्टनेमिः भृगुः अंगिराश्च पराशरो गादिसुतोऽथ रामः उतथ इन्द्रः प्रमदेध्मवाहौ मेधातिथिः देवलः आश्निषेणः भरद्वाजः गौतमः पिप्पलादः मैत्रेय और्वः कवयः कुम्भयोनिः द्वैपायनो भगवान् नारदश्च ರಾಜ ಪರೀಕ್ಷಿತರು ಇವರೆಲ್ಲ ಯಾರು? ಎಲ್ಲರೂ ಸಾಧಾರಣ ವ್ಯಕ್ತಿಗಳಲ್ಲ. ಬೆಳಕಾದ್ರೆ ಬೆಳಕನ್ನೇ ಬೆಳಕು ಮಾಡುವ ಋಷಿಮುನಿಗಳು ರಾಜರಿಗೆ ಬಂದವರು. ಪರಾಶರಃ ಗಾದಿಸುತಃ ರಾಮಃ ಉದತ್ಯ ಇಂದ್ರ ಪ್ರಮದೇಧ್ಮವಾಹೌ मैत्रेय और्वः कवयः कुम्भयोनिः कुम्भयोनिः अगस्त्यः कुम्भದಿಂದ ಹುಟ್ಟಿದವನು कुम्भयोनिः द्वैपायनो भगवान् नारदश्च ರಾಜಾ ಪರೀಕ್ಷಿತನ ಬೆಳೆಗೆ ಅವನ ಬೆಳೆಯಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡಬೇಕು ಅಂತ ಬಂದಿದ್ದಾರೆ. ಅದು ಉದ್ಧಾರ ಮಾಡೋದು ಬೇರೆ. ಎಲ್ಲ ಜೀವನಿಗೂ ಒಬ್ಬೊಬ್ಬ ಉದ್ಧಾರಕ ಗುರುಗಳು ಅಂತ ಇದ್ದಾರೆ. ಅವರೇ ಬಂದವರು. ನಮಃ ಶಿವ 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 ಶಿವಾರ್ಥ ಶಿವಂ ನಮೋ ನಮೋ ಹರ 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 ಹರಾಂತರೀ ಮೇದೃಶಂ नमो भव 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 प्रभव भूतये संपदां नमो नमो मृड नमो नम उमेश तुभ्यं नमः वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकर्णाय नमो बलविकर्णाय नमो बलाय नमो बलप्रमथनाय नमः सर्वभूत दमनाय नमो मनोन्मनाय नमः ಗರ್ಭವನ್ನು ಸಂಹಾರ ಮಾಡಲಿಕ್ಕೆ ಬಂದದ್ದು ಅಶ್ವತ್ಥಾಮ. ಅದೇ ಅಶ್ವತ್ಥಾಮ ಈಗ ಗರ್ಭವನ್ನು ರಕ್ಷಣೆ ಮಾಡಲಿಕ್ಕೆ ಬಂದದ್ದು ಶುಕಾಚಾರ್ಯ. ಅವನೇ ಮಾರಕ, ಆಗ ಈಗ ತಾರಕ. ಶಿವ ಮಾರಕನು ಆಗ್ತಾನೆ, ಈಗ ತಾರಕನು ಆಗಿದ್ದಾನೆ. ಏನಾಗಿ ಬರ್ತಾನೆ ಅಂದರೆ ಆ ಶಿವ ನಮ್ಮ ರುದ್ರದೇವರು ಇಲ್ಲೇ ಇದ್ದಾನೆ, ಪಕ್ಕದಲ್ಲೇ ಇದ್ದಾನೆ. ಹನುಮ ಎಲ್ಲಿರ್ತಾನೆ ಅಲ್ಲಿ ವಿಷ್ಣು ಇರ್ತಾನೆ, ವಿಷ್ಣು ಎಲ್ಲಿರ್ತಾನೆ ಅಲ್ಲಿ ಹನುಮ ಇರ್ತಾನೆ, ಹನುಮ ಎಲ್ಲಿರ್ತಾನೆ ಅಲ್ಲಿ ಶಿವ ಇರ್ತಾನೆ. ಇವರು ಜೊತೆ ಜೊತೆಗೆ ಇರುವವರು, ಬೇರೆ ಎಲ್ಲೂ ಇಲ್ಲ. ನಮ್ಮ ವಿಜಯನಗರದಲ್ಲೇ ಇದ್ದಾರೆ. ರಾಮ ಇದ್ದಾನೆ, ಅಲ್ಲಿ ಹನುಮ ಇದ್ದಾನೆ, ಇಲ್ಲಿ ಶಿವ ಇದ್ದಾನೆ. ಅಲ್ಲಿಗೆ ಹೋದರೆ ಅಯೋಧ್ಯ ದರ್ಶನ, ಅಯೋಧ್ಯಕ್ಕೆ ಹೋದಂತೆ. ಇಲ್ಲಿ ಬಂದರೆ ಘಟಿಕಾಚಲಕ್ಕೆ ಬಂದಂತೆ. ಇಲ್ಲಿ ಬಂದರೆ ಕಾಶಿ ವಿಶ್ವನಾಥನ ದರ್ಶನ. ವಿಜಯನಗರಕ್ಕೆ ಬಂದರೆ ಈ ಮೂರು ಕ್ಷೇತ್ರಗಳ ದರ್ಶನ ಮಾಡಿದ ಫಲ ಅದು ಬರ್ತದೆ ಅಂತ ನಾವು ಭಾವಿಸುವಂತಹದ್ದು. ರುದ್ರದೇವರ ಆಗಮನ, ಅವರ ಶುಕಾಚಾರ್ಯರು ಶಂಭೋ ಸ್ವಯಂಭು ಸಂಭವ. ಆ ಶಂಭು ಸುಖವನ್ನು ಕೊಡುವವರು, ಮನೋನಿಯಾಮ, ನಮ್ಮ ಆತ್ಮದ ಒಳಗೆ ಇರುವುದು ರುದ್ರದೇವರು ಶುಕಾಚಾರ್ಯರಾಗಿ ರಾಜಾ ಪರಿಷತ್ಗಳಲ್ಲಿ ಬರ್ತಾರೆ. ಅಂಬರ ಪುರಹರ ಸಾಂಬತ್ರಯಂಬಕ ಶಂಕರಾದಿನಿ ಗೋರ್ವೀರ ಕರುಣೆ
द्वैपायनो विरह कातर आजुहाव पुत्रा इति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि सर्वभूतहृदयं शुकमुनिम् आनतोऽस्मि. ಆಚಾರ್ಯ ಶುಕ ಆಗಮನ ಬೆಳಕು ಬಂತು, ಮಳೆ ಬಂದು ಹೋಯಿತು. ಯಾಕೆ ಶುಕಾಚಾರ್ಯರು ಇಲ್ಲಿ ಶುಕಾಚಾರ್ಯರು ಬರ್ತಾರೆ, ಅಲ್ಲಿ ಅಮೃತ, ಅದೇ ಭಾಗವತ ಅಮೃತ. ಶುಕಾಚಾರ್ಯರು ಕೊಟ್ಟದ್ದು ಧೈರ್ಯ. ರಾಜಾ ಪರೀಕ್ಷಿತರಿಗೆ ನೀವು 7 ದಿವಸ ಏನು ಆಯುಷ್ಯದ ದಿನಗಳು, ಕಟ್ವಾಗನಿಗೆ 48 ನಿಮಿಷ ಮಾತ್ರ, ಒಂದು ಮುಹೂರ್ತ. ಅವನಿಗೆ ಒಂದು ಮುಹೂರ್ತ, ನಿನಗೆ 7 ದಿವಸ. 7 ದಿವಸ ಇದ್ದಾದ್ದರಿಂದ ಭಾಗವತ ಕೇಳಲಿಕ್ಕೆ ಇಷ್ಟು ಸಮಯ ಅಂತ ಧೈರ್ಯ ಹೇಳ್ತಾರೆ. ಡಾಕ್ಟರ್ ಆದವರು ಧೈರ್ಯ ಹೇಳಬೇಕು. ಹೊಟ್ಟೆ ನೋವು ಅಂತ ಬಂದಾಗ ಹೊಟ್ಟೆ ನೋವು ಕತೆ ಮುಗಿಯಿತು ಅಂದರೆ ಕತೆ ಮುಗಿಯುತ್ತೆ, ಅವತ್ತೇ ಅವನು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆದರೆ ಇನ್ನೂ ನಿಮಗೆ ಸಮಯ ಇದೆ, ಈಗ ಆಗುವುದಿಲ್ಲ ಅಂತ ಮಾತಲ್ಲೇ ಭರವಸೆ ಕೊಟ್ಟರೆ 4 ದಿವಸದಿಂದ ಹೆಚ್ಚು ಅವನು ಬದುಕ್ತಾನೆ. ಶುಕಾಚಾರ್ಯರು ಅವನಿಗೆ ಧೈರ್ಯದಲ್ಲಿ ಹೇಳ್ತಾನೆ. ಭಗವಂತನ ವಿರಾಟ್ ದರ್ಶನ, ಅತಲ ವಿತಲ ಸುತಲ ತಲಾತಲ ಪಾತಾಳ ರಸಾತಲಾದಿಗಳು ಎಲ್ಲವೂ ಮತ್ತೆ ಭೂಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಎಲ್ಲವೂ ಭಗವಂತನ ಅಂಗಗಳಲ್ಲಿ, ದೇವರ ಅವಯವಗಳಲ್ಲಿ ಎಲ್ಲ ಲೋಕಗಳು ಆಶ್ರಯಿಸಿಕೊಂಡಿವೆ. ನಾವೆಲ್ಲ ತೃಣಪ್ರಾಯರು. ಆ ಭಗವಂತನ ಸೃಷ್ಟಿ ಅದ್ಭುತವಾದದ್ದು, ಅಪೂರ್ವವಾದದ್ದು, ಅದ್ಭುತವಾದದ್ದು. ಅದನ್ನು ಭಾಗವತ ತಿಳಿಸ್ತದೆ. ಶುಕಾಚಾರ್ಯರು ತಿಳಿಸಿದರು. ಭಾಗವತ ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ವಾಸ್ಮಿ ಪ್ರಪದೇನ ಸಾತಲಂ ಮಹಾತಲಂ ವಿಶ್ವಸೃಜೋತ ಗುಲ್ಫೋ
तलातगौरी पुरुषस्य जङ्घे महीतलं तज्जघनं महीपते नभस्तलं नाभिसरो गृह्णन्ति पुरस्थलं ज्योतिरनीकमस्य ग्रीवामहर्वदनं वैजनोऽस्य नारायण परा वेदाः नारायण परा वेदाः ग्रीवानारायणाङ्गजाः नारायण परा लोकाः नारायण परामखाः नारायण परो योगो नारायण परं तपः नारायण परं ज्ञानं नारायण परागतिः अथ नित्यो नारायणः ब्रह्मा नारायणः शिवश्च नारायणः शक्रश्च नारायणः द्यावा पृथिव्यौ च नारायणः कालश्च नारायणः दिशश्च नारायणः ऊर्ध्वश्च नारायणः अन्तर्बहिश्च नारायणः नारायण वेदगुं सर्वम् निष्कलो निरञ्जनो निर्विकल्पो निराख्यातः शुद्धो देव एको नारायणः शुक्राचार्यರು ರಾಜಾ ಪರಿಷತ್ತಿಗೆ ಸರ್ವಮೂಲ ನಾರಾಯಣ ಇವನನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಹೇಳ್ತಾರೆ. ಇನ್ನೂ ಸಮಯ ಇದೆ, ನಾಳೆ ಮತ್ತೆ ಬರುತ್ತೆ 6 ನೀವು ರೆಡಿ ಆಗ್ಬೋದು. ಶುಕ್ರಾಚಾರ್ಯರು ರಾಜಾ ಪರಿಷತ್ತಿಗೆ ಕೆಲಸ ಇನ್ನೂ ತುಂಬ ಸುಂದರವಾದ ಕಥೆಗಳು, ಅದಕ್ಕೆ ತಕ್ಕಂತೆ ಹರಿದಾಸರ ಪದಗಳು, ಅದಕ್ಕೆ ತಕ್ಕಂತೆ ಇನಿದನಿ ಮಧುರ ಧ್ವನಿ, ಅದಕ್ಕೆ ತಕ್ಕಂತೆ ತಾಳ ಇದೆ, ಅದಕ್ಕೆ ತಕ್ಕಂತೆ ಸಂವಾದ ಇದೆ, ಅದಕ್ಕೆ ಎಲ್ಲದಕ್ಕಿಂತಲೂ ಪರವಾಗಿ ಭಾಗವತ ಹಿತಾಸಕ್ತಿ ಹೇಳಲಿಕ್ಕೆ ಶುಕಾಚಾರ್ಯರು ನಮ್ಮ ಕಂಠದ ಒಳಗೆ ಬಂದು ಕೂಡಬೇಕು, ಕುಳಿತ ಹೇಳಲಿಕ್ಕೆ ಆಗ್ತದೆ. ಹೀಗೆ ಗಾನ ಪ್ರವಚನ ಸಂಗಮ, ಭಾಗವತ ಕಥಾ ಸಪ್ತಾಹ 7 ದಿವಸಗಳ ಕಥೆ. ಹರಿದಾಸ ಹೇಳುವುದು 7 ದಿನಗಳ ಕಥೆಯನ್ನು ಕೇಳಿ ವೈಕುಂಠಕ್ಕೆ ನಡೆಯುವುದು. ಹಾಗಾಗಿ ಈಗ ರಿಸರ್ವೇಷನ್ ಇಲ್ಲೇ ಮಾಡ್ಕೊಂಡ್ಬಿಡ್ಬೇಕು, ಮತ್ತೆ ಸಿಗೋದಿಲ್ಲ. ಹರಿಪ್ರಿಯ ಹೇಗೆ ಸಿಗೋದಿಲ್ಲ, ರಾಣಿ ಚಂದ್ರ ಹೇಗೆ ಮೊದಲೊಂದಿಗೆ ಬುಕ್ ಮಾಡ್ಕೊಳ್ಬೇಕಾಗ್ತದೆ, ಮತ್ತು ಈಗ ತಿಂಗಳಾಗಟ್ಟಲೆ ಮುಂಚೆ ಬುಕ್ ಮಾಡ್ಕೋಬೇಕಾಗ್ತದೆ, ರಿಸರ್ವೇಷನ್ ಮಾಡ್ಕೋಬೇಕಾಗ್ತದೆ. ಅಂದರೆ ವೈಕುಂಠಕ್ಕೆ ಜನ್ಮಗಳ ಮೊದಲೇ ನಾವು ಬುಕ್ ಮಾಡ್ಕೊಳ್ಬೇಕಾಗ್ತದೆ. ದೇವರಿಗೆ ನಾವೆಲ್ಲ ಹೇಳೋಣ, ಅಧಿಕ ಮಾಸದಲ್ಲಿ ನಿನ್ನನ್ನು ನಾವು ಪ್ರಾರ್ಥನೆ ಮಾಡಿದ್ದೇವೆ, ಅದು ಗೀತ ಭಾಗವತ ಮಾಡಿದ್ದೇವೆ, ರಿಸರ್ವೇಷನ್ ಮಾಡು. ಈಗ ಬರೋದಲ್ಲ, ಮುಂದೆ ಭಾಗವತ ಕೇಳಿ ಬರ್ತೇವೆ, ಎಲ್ಲ ಸಾಧನೆ ಮಾಡಿಕೊಂಡು ಬರ್ತೇವೆ ಅಂತ ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ನಾಳೆ ಮತ್ತೆ ಸರ್ಕಾರ ಚಿಂತನೆ ಮಾಡೋಣ. ಆ್ಯಕ್ಚುಲಿ ಸಮಯ ಸ್ವಲ್ಪ ಆಗಿದೆ, ನಮ್ಮದು 7:45ಕ್ಕೆ ಮುಗಿಬೇಕಾಗ್ತದೆ. ಇವತ್ತು ಮಳೆ ಇದೆ, ಮಳೆ ಜೊತೆಗೆ ಮೈಕ್ ಬರಬೇಕಾಗಿತ್ತು. ಮಳೆಗಾಲ ಮೈಕ್ ತಾನೇ ಬರ್ತಿತ್ತು, ಮಳೆ ಜೊತೆಗೆ ಮೈಕ್ ಬರಬೇಕಾಗಿತ್ತು, ಜೊತೆಗೆ ವ್ಯವಸ್ಥೆ ಆಗುತ್ತೆ. ಪ್ರಥಮ ದಿನ ಹಾಗೆ ಆದರೆ ಪ್ರಥಮ ದಿನ ಹೀಗೆ ಇರಬೇಕು. ಪ್ರಥಮ ದಿನ ಹೀಗೆ ಇದ್ದರೆ ಮುಂದೆ ಎಲ್ಲ ವಿಶೇಷವಾಗಿ ಆಗ್ತದೆ. ನಾಳೆ ಮತ್ತೆ ನಾವೆಲ್ಲ ಸೇರೋಣ. 6:15ಗೆ ಸೇರಿ 7:15ಗೆ ನಮ್ಮದು ಇದು ಮುಗಿತು. ಇಲ್ಲಿಯವರೆಗೆ ಸಮಾಪ್ತ. ಪಂಡಿತ ಸಮೀರಾಚಾರ್ಯ ಕಂಠಪಲ್ಲಿಯವರಿಂದ ಭಾಗವತದ ಪೀಠಿಕೆ ಪ್ರಾರಂಭವಾಗಿದೆ. ನಾಳೆ ಪರೀಕ್ಷಿತ ರಾಜ ಮತ್ತು ಶುಕಾಚಾರ್ಯರ ಯಾವ ರೀತಿ ಅದನ್ನು ಮುಂದುವರಿತಾರೆ, ನಿಜವಾದ ಭಾಗವತ ಪ್ರಾರಂಭವಾಗಿದೆ ನಾಳೆಯಿಂದ. ಅಂಥ ಒಂದು ಶುರುವಾಗಿದೆ. ಅಂಥ ಕಥಾ ಕಾಲಕ್ಷೇಪ ಅಂದರೆ ಕೇವಲ ಎಷ್ಟೋ ಜನರಿಗೆ ಬರೀ ಪುರಾಣ ಮುಖಾಂತರ ಹೇಳಿದಾಗ ಸ್ವಲ್ಪ ಬೋರ್ ಅನಿಸ್ತದೆ. ಅದಕ್ಕೆ ಆಚಾರ್ಯರು ಒಂದು ಹೊಸ ಥರದ ಒಂದು ನವೀನತೆಯನ್ನು ಇವತ್ತು ತಮ್ಮೊಂದಿಗೆ ಇಟ್ಟಿದ್ದಾರೆ. ನಿಜವಾಗಲೂ ಅದು ಯಶಸ್ವಿಯಾಗಿದೆ. ಯಾಕೆಂತ ಹೇಳಿದರೆ ಅದ್ಭುತ ಯುವ ಗಾಯಕಿ ಪ್ರತಿಮಾ ಜೋಶಿ ಅವರ ಕಂಠದಿಂದ ಇವತ್ತು ಬಂದಿರತಕ್ಕಂಥ 5 ಹಾಡುಗಳು ನಿಜವಾಗಲೂ ಭಾಗವತದ ಇನ್ನೊಂದು ರೂಪವನ್ನೇ ದಾಸ ಸಾಹಿತ್ಯದ ಮೂಲಕ ತೋರಿಸಿಕೊಟ್ಟಂಥ ನಮ್ಮ ಪ್ರತಿಮಾ ಜೋಶಿ ಅವರಿಗೆ ಕನ್ನಡರ ಪರವಾಗಿ ಅಭಿನಂದನೆಗಳು. ಅದೇ ರೀತಿಯ ತಬಲಾ ಸಾಥ್ ಮಾಡಿದ ತೇಜಸ್ ಅವರಿಗೆ ಕೂಡ ಅಭಿನಂದನೆಗಳು. ಜೊತೆಗೆ ನಮ್ಮ ಕಾಯಂ ಸಾಧ್ಯದ ನಮ್ಮ
ಪ್ರತಿಮಾ ಜೋಶಿ ಅವರಿಗೆ ವಿಜಯಕುಮಾರ್ ಅರ್ಕಸಾಲಿಯವರು ಅದ್ಭುತವಾಗಿ ಹಾರ್ಮೋನಿಯಂ ನುಡಿಸಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಜೊತೆಗೆ ನಮ್ಮ ಮನೋಹರ್ ಜೋಶಿ ಅವರು ಕೂಡ ತಾಳದಲ್ಲಿ ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ಯಾಕಂದರೆ ಇವತ್ತು ಆಚಾರ್ಯರ ಕಂಠಕ್ಕೆ ಹೇಳಿದರೆ ನಿಜವಾಗಲೂ ಅಕಸ್ಮಾತ್ ಏನಾದರೂ ಅವರು ಪುರಾಣ ಪ್ರಪಂಚ ಬಿಟ್ಟು ಏನಾದರೂ ದಾಸವಾಣಿಗೆ ದಾಸ ಸಾಹಿತ್ಯಕ್ಕೆ ಬಂದಿದ್ರೆ ಎಲ್ಲ ದಾಸವಾಣಿ ಕಲಾವಿದರು ಹಿಂದಾಗ್ತಿದ್ರು. ಅಂಥ ಅದ್ಭುತ ಕಂಠ ಇದೆ. ಯಾಕಂತ ಹೇಳಿದ್ರೆ ಇವರು ಯಾವ ರೀತಿ ಶ್ಲೋಕವನ್ನು ಹೇಳ್ತಿದ್ರು ಅದಕ್ಕೆ ನಮ್ಮ ವಿಜಯಕುಮಾರ್ ಅರ್ಕಸಾಲಿಯವರು ರಾಗ ಸಂಯೋಜನೆ ಮಾಡಿ ಅದಕ್ಕೆ ಒಂದು ವಿಶೇಷ ಒತ್ತು ಕೊಟ್ಟಿದ್ದಾರೆ. ಇನ್ನೊಂದು ಜೋರಾಗಿ ಚಪ್ಪಾಳೆ ಕೊಡ್ತಾರೆ. ಅವರಿಬ್ಬರಿಗೂ ಧನ್ಯವಾದ ಹೇಳೋಣ. ಯಾಕಂತ ಹೇಳಿದ್ರೆ ಆಚಾರ್ಯರಿಗೆ ಏನಂತ ಹೇಳಿದ್ರೆ ಎಷ್ಟು ಜನ ನೋಡ್ತಾರೆ ಅಷ್ಟು ಹೊಸ ಹುರುಪು ಬರ್ತದೆ. ಯಾಕಂದ್ರೆ ಯಾವಾಗಲೂ ಅಷ್ಟೇ ಬರೀ ಇಬ್ಬರು ಮೂರು ಏನು ಹೇಳ್ಬೇಕು ಅಂತ ಹೇಳಿ ಇವತ್ತು ಇಷ್ಟು ಮಳೆ ಇದ್ರೂ ಕೂಡ ಇಷ್ಟು ಜನ ಒಂದು ಏಕಕಾಲಕ್ಕೆ ಒಂದು ಕ್ಷೇತ್ರದಲ್ಲಿ, ಯಾಕಂತ ಹೇಳಿದ್ರೆ ಇದು ಕ್ಷೇತ್ರ ಇದೆ. ಯಾಕಂದರೆ ಬರೀ ಒಂದೇ ನೋಡೋದಲ್ಲಿ ಒಳಗಡೆ ನೀವು ಬಂದರೆ ಇಡೀ ಉತ್ತರ ಭಾರತ ದಕ್ಷಿಣ ಭಾರತ ನೀವು ಎಲ್ಲ ಕ್ಷೇತ್ರ ಮೂರ್ತಿಗಳ ದರ್ಶನ ಏನಾಗಬೇಕು ಏಕಕಾಲಕ್ಕೆ ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ಕೆಂಪಣ್ಣವರ ಕಲ್ಯಾಣ ಮಂಟಪದ ಹತ್ತಿರ ತಮಗೆಲ್ಲರಿಗೂ ಇವತ್ತು ಆಗಿದೆ ಅಂತ ಹೇಳ್ತಾ ಆ ಒಂದು ಅಧಿಕ ಮಾಸ ಅಧಿಕ ಫಲ ಕೊಡಲಿ ಅಂತ ಹೇಳ್ತಾ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಿಮ್ಮ ನೇಬರು ನೆರೆಹೊರೆಯವರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಪ್ರಥಮ ದಿನ ಅದು ಯಶಸ್ವಿಯಾಗಿದೆ, ಅತ್ಯಂತ ಭಾವಪೂರ್ಣವಾಗಿದೆ, ಅತ್ಯಂತ ಕಾವ್ಯಮಯವಾಗಿದೆ. ಅಂಥ ಗೀತ ಭಾಗವತ ಒಂದು ವಿಶೇಷ ಮೆರುಗು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಆಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ನಮ್ಮ ಪ್ರತಿಮಾ ಜೋಶಿ ಅವರ ಮನೆಯವರು ವಾದರಾಜ್ ಜೋಶಿ ಅವರು ಕೂಡ ಎಷ್ಟು ಆಫೀಸ್ ಮುಗಿಸಿ ಬಂದರೂ ಗೊತ್ತಿಲ್ಲ, ಓಡ್ಕತ್ ಬಂದು ಆ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು, ನನಗೂ ಒಂದು ಭಾಗ್ಯ ಸಿಗಲಿ ಅಂತ ಹೇಳಿ ಬಂದಿದ್ದಾರೆ. ನಾನು ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿದ್ದೀರಿ, ಮತ್ತೊಮ್ಮೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮಂಗಳಾರತಿ ಆಗ್ತದೆ, ಮಂತ್ರಾಕ್ಷರಿ ಹೊಸ ನಾಳೆ